ಹಾಯ್ ನಮಸ್ತೆ ಎಲ್ರಿಗೂ. ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಎಪಿಸೋಡ್ ಇವತ್ತಿಂದು ಏನಾಗುತ್ತೆ ನೋಡುವ. ಇಲ್ಲಿ ಭೂಮಿ ರೂಮಿಗೆ ಬಂದ ತಲೆನೋವು ತುಂಬ ನೋವಾಗ್ತಿದೆ ಅಲ್ಲ. ನಿನ್ನೆ ಸಾಹೇಬ್ರ ಪಕ್ಕ ಮಲಗಿದ್ದರಿಂದ ಹೆದರಿಕೆಯಾಗಿ ನನಗೆ ನಿದ್ದೆನೇ ಸರಿ ಬಂದಿಲ್ಲ ಅಂತ ಅಂದ್ಕೊಳ್ತಾಳೆ. ಹಾಗೆ ಲಕ್ಷ್ಮಿ ಅಕ್ಕನಿಗೆ ಫೋನ್ ಮಾಡಿ, ಇವತ್ತು ನೀವೇ ನೋಡ್ಕೊಳ್ತೀರಾ ಅಂಗಡಿ, ನಾನು ಬರ್ಲಿಕ್ಕಾಗಲ್ಲ ತಲೆನೋವು ಅಂತ. ಯಾಕೆ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಕೇಳ್ತಾರೆ. ಅದೊಂದು ದೊಡ್ಡ ಕತೆ. ಅಜ್ಜಿ ಸಾಹೇಬ್ರ ಅಪ್ಪ ನಮ್ಮ ಬೇರೆ ಬೇರೆ ಮಲಗೋದು ನೋಡಿದ್ದಾರೆ, ಅದರಿಂದಾಗಿ ನಾವು ಒಟ್ಟಿಗೆ ಮಲಗಬೇಕಾಯಿತು. ಸೊ ಅದರಿಂದಕ್ಕೆ ಹೆದರಿಕೆಯಿಂದ ನಿದ್ದೆನೇ ಬಂದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರು ಹೇಳ್ತಾರೆ, ನೀನು ಇಮ್ಮಿಡಿಯೇಟ್ಲಿ ಆಗಿ ಬಾ ಅಂತ. ಅದಕ್ಕೆ ಭೂಮಿ ಹೇಳ್ತಾಳೆ, ನಾನು ಅವ್ರ ಹತ್ರ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀನಿ, 1 ವರ್ಷ ಇರ್ತೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕಿಂತ ಮಾನ ಮರ್ಯಾದೆ ಮುಖ್ಯ ಅಲ್ವಾ ಅಂತ. ಅದಕ್ಕೆ ಹೇಳ್ತಾಳೆ ಭೂಮಿ, ಅಯ್ಯೋ ಆ ಥರ ಇದ್ದರೂ ಅಗತ್ಯ ಇಲ್ಲ, ಅವರು ಶ್ರೀರಾಮಚಂದ್ರ ಥರ ತುಂಬ ಒಳ್ಳೆಯವರು ಅಂತ. ಹಾಗೆ ಯಾರೋ ಬಾಗಿಲು ಬಡಿತಾರೆ ಲಕ್ಷ್ಮಿ ಮನೆಯಲ್ಲಿ. ಭೂಮಿ 1 ನಿಮಿಷ ಅಂತ ಅವರು ಬಾಗಿಲು ತೆಗಿಲಿಕ್ಕೆ ಹೋಗ್ತಾರೆ. ಯಾರು ನೀವು, ಹೊರಗಡೆ ಬನ್ನಿ. ಹೊರಗಡೆನಾ? ಹೌದು, ವಠಾರದವರೆಲ್ಲ ಹೊರಗಡೆ ಬಂದಿದ್ದಾರೆ, ನೀವು ಬನ್ನಿ, ಎಲ್ರಿಗೂ ಒಟ್ಟಿಗೆ ಹೇಳ್ತೀವಿ ಅಂತ ಅವರು ಯಾರೋ 2 ಹುಡುಗರು ನಿಂತ್ಕೊಂಡು ಹೇಳ್ತಾರೆ. ಭೂಮಿಗೆ ಟೆನ್ಷನ್ ಆಗುತ್ತೆ, ಏನಾಯ್ತು ಅಲ್ಲಿ ಅಂತ. ಇಲ್ಲಿ ಸತ್ಯನ ಮತ್ತು ಅಜಿತ್ ಮಾತಾಡ್ತಾ ಇರ್ತಾಳೆ. ಪಾಪ ಭೂಮಿಗೆ ಆ ವಿಷಯದಲ್ಲಿ ಎಷ್ಟು ಸಂಕಟ ಆಗಿರುತ್ತೆ, ಎಷ್ಟು ಅಸಹ್ಯ ನಾಚಿಕೆ ಎಲ್ಲ ಆಗಿರುತ್ತೆ ಅಲ್ವ ಅಂತ. ಅವಾಗ ಸತ್ಯನ ನೆಗಾಡ್ತಾನೆ ಜೋರು. ಈಗ ತಾನೇ ನೀನು ನನ್ನ ಭೂಮಿ ಅವಳ ಬಗ್ಗೆ ಕಷ್ಟದ ಬಗ್ಗೆ ಮಾತಾಡಿದೆ, ಅವಳ ಬಗ್ಗೆ ಕಾಳಜಿಯಾಗಿ ಮಾತಾಡಿದೆ, ಅದಕ್ಕೆ ನಗು ಉಕ್ಕಿ ಬಂತು ಅಂತ ಹೇಳ್ತಾರೆ ಅವರು. ಹಾಗೆ ಕಾಲೋನಿಯಲ್ಲಿ ಎಲ್ಲರನ್ನು ಒಟ್ಕೊಡಿಸಿ ಇಲ್ಲಿ ಒಂದು ಒಳ್ಳೆ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ, ನಿಮಗೆ ಹಣ ಕೊಡ್ತಾರೆ, ನೀವು ತೆಕ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆವಾಗ ಭೂಮಿನ ಬರ್ತಾಳೆ. ಅವಾಗ ಲಕ್ಷ್ಮಿ ಹೇಳ್ತಾಳೆ, ಭೂಮಿ ನೋಡು, ಯಾರೋ ಬಂದು ಈ ಮನೆ ಖಾಲಿ ಮಾಡಿ ಹಣ ಕೊಡ್ತೀವಿ ಅಂತ ಹೇಳ್ದಕ್ಕೆ ಈ ಮಂಜನ ನೋಡಿದರೆ ಸೈನ್ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಯಾಕೆ ಮಂಜನ 5 ಕಿಲೋಮೀಟರಿಂದ ಇಟ್ಟಿಗೆ ತಗೊಂಡು ಬಂದು ನಾವು ಇಲ್ಲಿ ಮನೆ ಕಟ್ಟಿದ್ದೀರ, ಅದನ್ನು ಕೊಡ್ತೀರಾ ಅಂತ ಕೇಳ್ತಾಳೆ. ಭೂಮಿ ಅದಕ್ಕೆ ಹೇಳ್ತಾಳೆ, ನನ್ನ ಅಪ್ಪ ಹೇಳ್ತಿದ್ರು ನೀವೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ ಅಂತ, ಅದನ್ನು ನೀವು ಈ ಥರ ಹಣದ ಆಸೆಗೆ ಕೊಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ಹಣ ಅವರು ಎಷ್ಟು ಅಂತ ಹೇಳಿದ್ರಲ್ಲ, ಸೊ ಆಸೆಗೆ ನಾನು ಆ ಥರ ಹೇಳಿಬಿಟ್ಟೆ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಒಬ್ಬರು ಯಾರೋ ಒಬ್ಬ ಬಂದಿರ್ತಾನಲ್ಲ ಮನೆಯೆಲ್ಲ ಖಾಲಿ ಮಾಡಲಿಕ್ಕೆ, ಅದರಲ್ಲಿ ಒಬ್ಬನಿಗೆ ಹೇಳ್ತಾನೆ, ನೀನು ಯಾರಮ್ಮ, ನೀನು ಖಾಲಿ ಮಾಡು ಅಂತ. ಆವಾಗ ಅಜಿತ್ ಬಂದು ಅವನಿಗೆ ಒಂದು ಹೊಡಿತಾನೆ. ಅವಾಗ ಅಜಿತ್ ಹೇಳ್ತಾನೆ, ಅವರಾಗೆ ಕೊಟ್ಟರೆ ತಗೋಬೇಕು, ಇಲ್ಲದ್ರೆ ಕೈ ಮಾಡೋದು, ಈ ಥರ ಮಾಡಿದೆ ಬಾಡಿಯಲ್ಲಿರುವ ಎಲ್ಲ ಮೂಳೆ ಪುಡಿ ಮಾಡ್ತೀನಿ ಅಂತ. ಹಾಗೆ ಅವರೆಲ್ಲ ಹೇಳ್ತಾರೆ, ನಾವು ಈ ಮನೆ ಕೊಡಲ್ಲ, ನಮ್ಮ ಜಾಗ ಕೊಡಲ್ಲ ಅಂತ. ಹಾಗೆ ಅವರೆಲ್ಲ ಹೋಗಿರ್ತಾರೆ. ಇಲ್ಲಿ ಭೂಮಿ ಮತ್ತು ಅಜಿತ್ ಮತ್ತು ಸತ್ಯನೆಲ್ಲ ಸ್ಟೇಷನಲ್ಲಿ ಇರ್ತಾರೆ. ಅವಾಗ ಅಜಿತ್ ಹೇಳ್ತಾನೆ, ಅವರೇನಾದರೂ ಮಾಡಿದರೆ ನೀನು ಏನು ಮಾಡ್ತಿದ್ದೆ, ಮತ್ತು ಅವರು ಬಂದು ಲಕ್ಷ್ಮಕ್ಕೆ ಹೇಳಿದ್ರು ಈ ಥರ ಮನೆ ಖಾಲಿ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ. ಅದಕ್ಕೆ ಹೋದೆ. ಓಕೆ, ನೀನು ಒನ್ನಕ್ಕೆ ಒಬ್ಬವನ್ನ ಏನಾದರೂ ಮಾಡಿದರೆ ನಿನಗೆ ಆಗ್ತಾ ಇರಲಿಲ್ಲ, ಹಂಗೆ ಏನೇನೋ ಬೈತಾ ಇರ್ತಾರೆ, ಇಬ್ಬರು ಜಗಳ ಆಗ್ತಾ ಇರುತ್ತೆ. ಅದಕ್ಕೆ ಭೂಮಿ ಹೇಳ್ತಾಳೆ, ಅದನ್ನೇ ನೀನು ಪ್ರೀತಿಯಿಂದ ಹೇಳ್ಬೋದಲ್ಲ. ಅದಕ್ಕೆ ಸತ್ಯನೇ ಹೇಳ್ತಾನೆ, ಹೌದು, ನೀನು ಅವಳಿಗೆ ನಿನ್ನ ಬಗ್ಗೆ ಪ್ರೀತಿ ಇದೆ, ನಿನಗೆ ಅವಳ ಬಗ್ಗೆ ಪ್ರೀತಿ ಇದೆ, ಇಬ್ಬರು ಪ್ರೀತಿಯಿಂದ ಮಾತಾಡ್ಬೋದಲ್ಲ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ಪ್ರೀತಿಯಿಂದ ಅದರ ಮೊದಲೇ ಬಂದು ಹೇಳಿದರೆ ಮಾತಾಡ್ಬೋದಿತ್ತು, ಇವಾಗ ಮಾತಾಡಲಿಕ್ಕಾಗಲ್ಲ ಅಂತ. ಹಾಗೆ ಅಜಿತ್ ಹೇಳ್ತಾನೆ, ಸತ್ಯನ ಇವಳ ಜೊತೆ ನನಗೆ ಇನ್ನೂ 9 ತಿಂಗಳು ಕಾಂಟ್ರಾಕ್ಟ್ ಇದೆ, ಇವಳಿಗೇನಾದರೂ ಆದರೆ ನಾನು ಏನು ಮಾಡಲಿ, ಅದಕ್ಕೆ ನಾನು ಅಷ್ಟು ಕಾಳಜಿ ಮಾಡೋದು ಅಂತ ಹೇಳ್ತಾನೆ. ಹಾಗೆ ಅಳ್ತಾ ಇರ್ತಾಳೆ. ಆವಾಗ ಸತ್ಯನ ಹೇಳ್ತಾನೆ, ಅವನಿಗೂ ನಿನ್ನ ಬಗ್ಗೆ ಪ್ರೀತಿ ಇದೆ, ಬಟ್ ಅದಕ್ಕೆ ಅವನು ಆ ಥರ ಆಡ್ತಾ ಇದ್ದಾನೆ ಅಂತ. ಹಾಗೆ ಅಜಿತ್ ಬರ್ತಾನೆ, ನೀನು ಇನ್ನೂ ಯಾಕೆ ಇಲ್ಲಿ ನಿಂತಿದ್ದೆ, ಹೋಗು ಮನೆಗೆ ಅಂತ ಕಳಿಸ್ತಾನೆ. ಹಾಗೆ ಅವಳು ಹೋದ್ಮೇಲೆ ಹೇಳ್ತಾನೆ, ಅವಳ ಧೈರ್ಯ ಮೆಚ್ಚಲೇಬೇಕು, ಬಡವರಿಗೆ ಏನಾದರೂ ಆಗುತ್ತೆ ಅಂತ, ಹಿಂಗೆ ಅವಳಿಗೆ ಏನಾದರೂ ಆದರೂ ತೊಂದರೆ ಇಲ್ಲ ಅಂತ ಹಿಂಗೆ ಹೋಗ್ತಾಳೆ ಇವಳು ಅಂತ ಹೇಳ್ತಾನೆ. ಆ್ಯಕ್ಚುಲಿ ಅವರನ್ನೆಲ್ಲ ಕಳಿಸಿರೋದು ಈ ಅಶ್ವಿನಿ ಮತ್ತು ದೇವಿಯನ್ನಿ. ಇಲ್ಲಿ ದೇವಿನಿ ಬೈತಾ ಇರ್ತಾಳೆ, ಯಾರೋ ಆಟ ಆಡಲಿಕ್ಕೆ ಇರುವ ಹುಡುಗರನ್ನು ಕಳಿಸಿದ್ಯಾ, ಅಜಿತ್ ಮತ್ತು ಭೂಮಿಯಾಗಿ ಎದುರಿ ಅವರು ಹೋಗಿದ್ದಾರೆ ಅಂತ. ಅದಕ್ಕೆ ಅಶ್ವಿನಿ ಹೇಳ್ತಾಳೆ, ನಾನು ಇದಕ್ಕೆ ನಿಲ್ಲಿಸ್ತಾ ಇಲ್ಲ, ಇನ್ನೂ ನನ್ನದು ಆಟ ಇದೆ ಅಂತ. ಆಲ್ರೆಡಿ ನಾನು ಪ್ಲ್ಯಾನ್ ಬಿ ಯೋಚನೆ ಮಾಡಿದ್ದೀನಿ. ಏನು ನಿನ್ನ ಪ್ಲ್ಯಾನ್ ಬಿ ಅಂತ ಕೇಳ್ತಾಳೆ ದೇವಿನಿ. ವಠಾರಕ್ಕೆ ಮುಖ್ಯವಾಗಿ ಬೇಕಾಗಿರೋ ನೀರನ್ನು ಸ್ಟಾಪ್ ಮಾಡ್ತೀನಿ, ಕರೆಂಟ್ ಸ್ಟಾಪ್ ಮಾಡ್ತೀನಿ, ಅಕ್ಕಪಕ್ಕ ದಿನಸಿ ಅಂಗಡಿಯಿಂದ ಸಿಗೋ ಸಾಲ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೂ ಅವ್ರು ಇಲ್ಲದ್ರೆ ಅವರು ಉಸಿರಾಡುವ ಗಾಳಿಗೆ ವಿಷ ಹಾಕಿ ಅಲ್ಲಿನೂ ಊತಾಕ್ತೀನಿ ಅವರನ್ನು ಅಂತ. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಒಳ್ಳೆ ಪ್ಲ್ಯಾನೇ ಮಾಡಿದ್ಯಾ ಅಂತ ದೇವನಿ ಹೇಳ್ತಾಳೆ. ಅದಕ್ಕೆ ಅಶ್ವಿನಿ ಹೇಳ್ತೇನೆ, ನಿಮ್ಮಷ್ಟು ನಾನು ಚಾಲಾಕಿ ಅಲ್ಲ ಅಂತ. ಹಾಗೆ ಮನಸ್ಸಲ್ಲಿ ಅಂದ್ಕೊಳ್ತಾಳೆ ದೇವನಿ. ಅಜಿತ್ ಮತ್ತು ಭೂಮಿಯ ಮನಸ್ಸಲ್ಲಿ ನಾನು ಅವಳು ಅಂತ ಅನ್ಕೋಬೇಕು, ಆದಷ್ಟು ಬೇಕಾ ಅಂತ. ಹಾಗೆ ಇಲ್ಲಿ ಅಶ್ವಿನಿ ಯಾರಿಗೋ ಫೋನ್ ಮಾಡಿ ಅಲ್ಲಿಗೆ ಆ ವಠಾರಕ್ಕೆ ನೀರು ಬಿಡೋರ ನಂಬರ್ ಬೇಕು ಅಂತ, ಆದಷ್ಟು ಬೇಗ ಈ ಕೆಲಸ ಮಾಡು ಅಂತ ದೇವನಿ ಹೋಗ್ತಾಳೆ.
ಹಾಗೆ ಇಲ್ಲಿ ಭೂಮಿ ಮತ್ತು ಅವಳ ಅಮ್ಮ ಅಜಿತ್ ನಮ್ಮ ಅಡುಗೆ ರೂಮಲ್ಲಿ ಇರ್ತಾರೆ. ಹಾಗೆ ಅಜಿತ್ ನಮ್ಮ ಹೇಳ್ತಾರೆ, ಹೋಗು ನನ್ನ ಮಗ ಕಾಯ್ತಾ ಇರ್ತಾನೆ. ಅಲ್ಲ, ನಿಮ್ಮ ಮಗ ಕಾಯ್ತಾ ಇರ್ತಾನೆ ಅಂತ ನಿಮಗೆ ಗೊತ್ತು, ನಾನು ಅವನ ಅಪ್ಪನನ್ನೇ ಮದುವೆ ಆಗಿರೋದಿಲ್ಲ. ಓ ಹೌದಾ ಅಂತ, ನಾನು ಸ್ವಲ್ಪ ಕ್ಲೀನ್ ಮಾಡಿ ಹೋಗ್ತೀನಿ ಅಂತ ಭೂಮಿ ಹೇಳ್ತಾಳೆ. ಇಲ್ಲಿ ಮನಸ್ವಿನಿ ಏನೋ ಪ್ಲ್ಯಾನ್ ಮಾಡಿ ಹೊರಡ್ತಾ ಇರ್ತಾಳೆ ಸ್ಟೋರ್ ರೂಮ್ಗೆ ಅಂತ. ಆವಾಗ ಭೂಮಿ ಕೇಳ್ತಾಳೆ, ಎಲ್ಲಿಗೆ ಹೊರಡ್ತಿದ್ದೆ ಈ ರಾತ್ರಿ ಅಂತ. ನೀನು ಮತ್ತು ನೀನು ಮತ್ತು ಅಜಿತ್ ನಾನು ಮನಸ್ವಿನಿ ಅಂತ ನಂಬೇಕಲ್ಲ, ಅದಕ್ಕೆ ಸ್ಟೋರ್ ರೂಮ್ಗೆ ಹೋದರೆ ಅಲ್ಲಿ ಏನಾದರೂ ಹಳೆ ವಸ್ತು ಸಿಕ್ಕಿದ್ರೆ ನನಗೆ ಅವಾಗ ನೆನಪು ಬರ್ಬೋದಲ್ಲ ಅಂತ, ಅದಕ್ಕೆ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಇವಳು ಮತ್ತು ಅಪೇಕ್ಷಂದು ಪ್ಲ್ಯಾನು ಭೂಮಿಯನ್ನು ಆ ಸ್ಟೋರ್ ರೂಮಲ್ಲಿ ಇಡಬೇಕಂತ, ರೂಮಲ್ಲಿ ಲಾಕ್ ಮಾಡಿ ಇಡಬೇಕಂತ, ಅದಕ್ಕೆ ಪ್ಲ್ಯಾನ್ ಹಾಕಿರ್ತಾರೆ. ಇಲ್ಲಿ ಅಜಿತ್ ಕಾಯ್ತಾ ಇರ್ತಾನೆ, ಭೂಮಿಯನ್ನು ಇಷ್ಟೊತ್ತಾದರೆ ಬಂದಿಲ್ಲ ಅಂತ. ಒಟ್ಟಿಗೆ ಮಲಗಬೇಕಂತ ಬಂದಿಲ್ವ, ಇಲ್ಲಾದರೆ ಅವಳು ಒಟ್ಟಿಗೆ ಮಲಗ್ತೀವಿ ಅಂತ ಹಿಂಸೆ ಆಗಿ ಅವಳು ಬಂದಿಲ್ವ ಅಂತ ಅಂದ್ಕೊಂಡಿರ್ತಾನೆ. ಇಲ್ಲಿ ಭೂಮಿ ಮತ್ತು ಇವರು ಬರ್ತಾರೆ, ಮನಸ್ವಿನಿ ಇದಕ್ಕೆ ಬಂದು ಗದ್ದೆಗೆ ಹೇಳ್ತಾಳೆ, ಮನಸ್ವಿನಿ ನನಗೆ ಡಸ್ಟ್ ಅಲರ್ಜಿ ಇರುತ್ತೆ, ನಾನು ಮಾಸ್ಕ್ ತಗೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಇವಳು ಒಳಗಡೆ ಹೋಗ್ತಾಳೆ. ಅಯ್ಯೋ ಇಲ್ಲಿ ಏನು ಇಷ್ಟು ಡಸ್ಟ್ ಇದೆ ಅಂತ ಅಂದ್ಕೊಳ್ಳುವಾಗ ಮನಸ್ವಿನಿ ಹೊರಗಡೆಯಿಂದ ಬಾಗಿಲು ಹಾಕ್ಕೊಳ್ತಾಳೆ, ನೋಡುವ ಏನಾಗುತ್ತೆ ನೆಕ್ಸ್ಟ್ ಅಂತ. ಹಾಗೆ ಭೂಮಿ ತಲೆ ತಿರುಗಿ ಬೀಳ್ತಾಳೆ, ಅಲ್ಲಿ ಗಾಳಿ ಏನಿರಲ್ಲ. ಹಾಗೆ ಈ ಮನಸ್ವಿನಿ ಹೋಗ್ತಾಳೆ. ಇಲ್ಲಿ ಭೂಮಿ ಇಲ್ಲಿ ಹುಡುಕ್ತಾ ಇರ್ತಾಳೆ. ಅಜಿತ್ ಎಷ್ಟೋ ಹುಡುಕ್ತಾನೆ, ಎಲ್ಲರೂ ಕೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಬರ್ತಾರೆ. ಏನಾಯಿತು ಅಜಿತ್ ಅಂತ ಕೇಳ್ತಾರೆ. ಭೂಮಿ ಕಾಣ್ತಾ ಇಲ್ಲ, ಆವಾಗದಿಂದ ಹುಡುಕ್ತಿದ್ದೀನಿ ಅಂತ ಇಲ್ಲಿ ಅಪೇಕ್ಷೆ ಅಂದ್ಕೊಳ್ತಾಳೆ. ಒಂದು ಅರ್ಧ ಗಂಟೆ ಅವಳಲ್ಲಿ ವಿಲ ಒದ್ದಾಡ್ತಾಳೆ ಅಂತ ಇಲ್ಲಿ ಮನಸ್ಸಿನ ಅಂದ್ಕೊಳ್ತಾಳೆ. ಅರ್ಧ ಗಂಟೆಯಲ್ಲಿ ಅವಳು ಸತ್ತು ಹೋಗ್ತಾಳೆ, ಯಾಕೆಂದರೆ ಅದಕ್ಕೊಂದು ಪಾಯ್ಸನ್ ಸ್ಪ್ರೇ ಮಾಡಿದ್ದೀನಿ ಇದಕ್ಕೆ ಅಂತ. ನೋಡುವ ಭೂಮಿ ಸಿಗ್ತಾಳ, ಅಜಿತ್ ಭೂಮಿಯನ್ನು ಕಾಪಾಡ್ತಾನ, ಇದರಿಂದ ಯಾರಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತ ನೋಡು ನೆಕ್ಸ್ಟ್ ಎಪಿಸೋಡಲ್ಲಿ.